ನಾವು ಒಳ ಮೀಸಲಾತಿ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಒಳ ಮೀಸಲಾತಿ ಹಂಚಿಕೆಯಲ್ಲಿ ಗೊಂದಲ ಆಗಿದೆ ಅಂತ ಸಮಸ್ಯೆ ಆಗಿದೆ. ನಾವು ಒಳ ಮೀಸಲಾತಿ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ, ಬಟ್ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಗೊಂದಲ ಆಗಿದೆ ಅಂತ ಈಗ ಒಂದಷ್ಟು ಸಮಸ್ಯೆ ಆಗಿರುವಂಥದ್ದು. ರೋಸ್ಟರ್ ಮಾಡುವಾಗ ಒಂದು ವರ್ಗಕ್ಕೆ ಹೆಚ್ಚು ಸಿಗುತ್ತದೆ ಅನ್ನೋದಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ, ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಸಿ ಸಮುದಾಯಕ್ಕೆ 17% ಮೀಸಲಾತಿ ಕೊಡುವ ತೀರ್ಮಾನ ಆಗಿತ್ತು, ಆದರೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಕೊಡಿ ಅಂತ ಬೇಡಿಕೆ ಇದೆ. ಇದರ ಬಗ್ಗೆ ದೊಡ್ಡ ಚರ್ಚೆ ನಡೆಸಿ ತೀರ್ಮಾನ ಮಾಡಬೇಕಾದಂಥ ವಿಚಾರ ಇದೆ. ಏನೇ ಇದ್ರೂ ಸಂಪುಟದಲ್ಲಿ ಚರ್ಚೆ ಮಾಡಿ ಹಿತಾಸಕ್ತಿ ನೋಡಿ ತೀರ್ಮಾನವನ್ನು ಮಾಡ್ತೀವಿ. ಬೆಂಗಳೂರಿನಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳಗಡೆ ಏನೊಂದು ಗ್ರೂಪ್ ಮಾಡಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ರೋಸ್ಟರ್ ಮಾಡುವಾಗ ಒಂದು ವರ್ಗಕ್ಕೆ ಹೆಚ್ಚು ಸಿಗುತ್ತೆ ಅನ್ನುವಂಥದ್ದನ್ನ ನೋಡಿಕೊಂಡು ಈಗ ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಬೇಕು. ಮತ್ತೆ ಕ್ಯಾಬಿನೆಟ್ಗೆ, ಯಾಕೆಂದ್ರೆ ಈ ಡಿಸಿಷನ್ ಆಗಿದ್ದು ಕ್ಯಾಬಿನೆಟಲ್ಲಿ, ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದ್ರೆ ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಅನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. 15% ಒಳ ಮೀಸಲಾತಿ ಕೊಡಿ ಅನ್ನುವಂತಹ ಎಡ ಸಮುದಾಯದ ಬೇಡಿಕೆ ತೀವ್ರವಾಗಿದೆ. ಇಲ್ಲ, 15ರಲ್ಲಿ ಏನು ನಾವು ಹಿಂದೆ 56% ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದರಲ್ಲಿ 6-6-5 ಅಂತೇಳಿ ಮಾಡಿದ್ರು. 6 ಒಂದು ವರ್ಗಕ್ಕೆ ಮತ್ತು ಅದರ ಜೊತೆಯಲ್ಲಿರ್ತಕ್ಕಂಥ ಸಮುದಾಯಗಳು. ಅದೇ ರೀತಿ ಇನ್ನೊಂದು ಸಮುದಾಯ ಬಿ ಕ್ಲಾಸಿಫಿಕೇಶನ್ ಮಾಡಿದ್ರು, ಅದಕ್ಕೂ ಕೂಡ 59 ಉಪಜಾತಿಗಳು ಸೇರ್ಕೊಂಡಿತ್ತು. ಆನಂತರ ಇನ್ನೂ 54 ಜಾತಿಗಳು, ಬೋವಿ, ಲಮಾನಿ ಅವರೆಲ್ಲರೂ ಕೂಡ ಅಲೆಮಾರಿಗಳು, ಇವೆಲ್ಲವನ್ನು ಸೇರಿಸಿದ್ರು. ಅದರಲ್ಲೇ ಸ್ವಲ್ಪ ಗೊಂದಲ ಆಗಿತ್ತು. ಅಂದ್ರೆ ಅಲೆಮಾರಿಗಳಿಗೆ ನೀವು ಕೊಟ್ಟಿಲ್ಲ, ಸಪರೇಟ್ ಆಗಿ 1% ಕೊಡಿ ಅಂತೇಳಿ ಅವ್ರದ್ದು ಬೇಡಿಕೆ ಇತ್ತು. ಹಾಗಾಗಿ ಕೋರ್ಟಲ್ಲಿ ಕೂಡ 56 ಆಗೋದಿಲ್ಲ, ಇಂದಿರಾ ಸಹಾನಿ ಕೇಸ್ನಲ್ಲಿ 50ಕ್ಕೆ ಸೀಲ್ ಮಾಡಿದ್ದಾರೆ. ಅದ್ರ ಮೇಲೆ ರಿಸರ್ವೇಶನ್ ಕೊಡಂಗಿಲ್ಲ ಅಂತೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರ ನೀವು 56 ಮಾಡಕ್ ಬರೋದಿಲ್ಲ. ಒಂದು ವೇಳೆ 56 ಮಾಡಬೇಕು ಅಂದ್ರೆ 9th ಶೆಡ್ಯೂಲ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು. ತಮಿಳುನಾಡಿನವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ 69%, ಆ ರೀತಿ ಅಂತ. ಇದೆಲ್ಲ ದೊಡ್ಡ ಪ್ರಕ್ರಿಯೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕೆ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡು ಬರ್ತಾರೆ. ಕಳೆದ ಬಾರಿ ಕ್ಯಾಬಿನೆಟ್ ನಲ್ಲಿ ಒಮ್ಮತಕ್ಕೆ ಬಂದಿದ್ರು ಕೂಡ ಹೊರಗಡೆ ಬಂದ ನಂತರ ಅಭಿಪ್ರಾಯಗಳು ಬದಲಾಯಿತು. ಈಗ ನಿಮ್ಮನ್ನು ಒಂದಿಷ್ಟು ಜನ ಮೀಟ್ ಮಾಡಿದ್ದಾರೆ, ನೀವು ಖರ್ಗೆ ಅವ್ರನ್ನ ಮೀಟ್ ಮಾಡಿದ್ರಿ, ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ರಿ, ಮತ್ತೊಂದ್ ಕಡೆ ಮುನಿಯಪ್ಪ ಅವ್ರದ್ದು ಇನ್ನೊಂದು ಟೀಮ್ ತರ ಆಗೋಗಿದೆ. ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಕ್ಯಾಬಿನೆಟ್ ನಲ್ಲಿ ಅವರವರ ಅಭಿಪ್ರಾಯ ಹೇಳ್ತಾರೆ. ಒಟ್ಟಾರೆ ಕ್ಯಾಬಿನೆಟ್ ಲಾರ್ಜರ್ ಇಂಟ್ರೆಸ್ಟ್ ಇಂದ ಸರ್ಕಾರ ಕ್ಯಾಬಿನೆಟ್ ಅಂದ್ರೆ ಕ್ಯಾಬಿನೆಟ್ ಸರ್ಕಾರದ ಭಾಗ. ಹಾಗಾಗಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಒಂದೇ ಹೇಳೋದಿಲ್ಲ, ಅವರವರ ಅಭಿಪ್ರಾಯ ಅವರವ್ರು ಹೇಳ್ತಾರೆ. ಅಂತಿಮವಾಗಿ ಲಾರ್ಜರ್ ಇಂಟ್ರೆಸ್ಟ್ ಇಂದ ಒಂದು ತೀರ್ಮಾನ ಆಗುತ್ತೆ. ಅದನ್ನೇ ನಾವು ಕ್ಯಾಬಿನೆಟ್ ಡಿಸಿಷನ್ ಅಂತ ಕರಿತೀವಿ. ಹೊರಗಡೆ ಬಂದಾಗ ಅವರವರ ಅಭಿಪ್ರಾಯ ಹೇಳ್ಕೋಬಹುದು. ನಿಮ್ಮ ಇಲಾಖೆಯಲ್ಲಿ 8,100 ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದೀರಾ, ನೇರ ನೇಮಕಾತಿ. ಒಳ ಮೀಸಲಾತಿ ಅಪ್ಲೈ ಮಾಡಿಕೊಟ್ಟಿಲ್ಲ. ಇಲ್ಲ, ಅದು ರಿಕ್ರೂಟ್ಮೆಂಟ್ ಮಾಡ್ತಾರೆ, ಮಾಡಲೇಬೇಕು. ಅದರಲ್ಲೇನು ಎಕ್ಸೆಪ್ಷನ್ಸ್ ಏನು, ಯಾವ ಇಲಾಖೆಗೂ ರಿಸರ್ವೇಶನ್ ಎಕ್ಸೆಪ್ಷನ್ ಕೊಡೋದಿಲ್ಲ. ಎಲ್ಲ ಅದನ್ನ ಮಾಡ್ತಾರೆ. ಅದು ತೀರ್ಮಾನ ಆಗ್ಬೇಕಲ್ಲ. ಇವತ್ತು ತೀರ್ಮಾನ ಆದ್ಮೇಲೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.